Hi everyone, welcome back to Reiki Healer channel. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಯೂನಿವರ್ಸ್ ನಿಮಗೆ ಆದಷ್ಟು ಪಾಸಿಟಿವ್ ಲೈಫ್ನ ಕೊಡಲಿ ಅಂತ ಬಯಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನೀವು ಡೇ ಆ್ಯಂಡ್ ನೈಟ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಲೈಕ್ ನಿಮಗೆ ಅವ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಥಿಂಕಿಂಗ್ಸ್ ಬರ್ತಾನೆ ಇರುತ್ತೆ. ನಿಮ್ಮನ್ನು ನೀವು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಆದ್ರೂ ಸಹ ಅಲ್ಲಿ ನಿಮಗೇನೋ ಒಂದು ಅವ್ರ ಬಗ್ಗೆ ಮತ್ತೆ ಮತ್ತೆ ಥಾಟ್ಸ್ ಬರ್ತಾ ಇರುತ್ತೆ. ಡೇ ಆ್ಯಂಡ್ ನೈಟ್ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ಈ ಥರ ಇದ್ದಾಗ ಆ ವ್ಯಕ್ತಿ ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಎಸ್ ಆರ್ ನೋ. ಎಸ್ ಅಂತ ಆದರೆ ನೆಕ್ಸ್ಟ್ ಏನು ಅಂತ ನೋಡೋಣ, ನೋ ಅಂತ ಆದರೆ ನೆಕ್ಸ್ಟ್ ಏನು ಅಂತ ನೋಡೋಣ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೊಂದು ಗೈಡೆನ್ಸ್ ಸಿಗಬಹುದು. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್. ಇದು ಥೌಸಂಡ್ಸ್ ಆಫ್ ಪೀಪಲ್ ನೋಡ್ತಾ ಇರ್ತೀರ. ಸೊ ಇದು ಯಾರಿಗೆ ಬೇಕಾದರೂ ರೆಸೊನೇಟ್ ಆಗಬಹುದು. ಇನ್ ಕೇಸ್ ನಿಮಗೆ ರೆಸೊನೇಟ್ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಬಹುದು. ಇನ್ನು ಹಲವಾರು ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ, ಅದನ್ನು ಹೋಗಿ ನೀವು ನೋಡಬಹುದು. ಇಲ್ಲ ನನಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕು ಅಂತ ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ರೀಡಿಂಗ್ಸನ್ನು ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಅದು ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಓಕೆನಾ? ಇವಾಗ ಕಾರ್ಡ್ಸ್ ಶಫಲ್ ಮಾಡ್ತೀನಿ. ಸೊ ಈ ಒಂದು ಟೈಮಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಆದಷ್ಟು ಒಂದು 2 ಮಿನಿಟ್ಸ್ ಪಾಸ್ ತೊಗೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಸಹ ವೀಡಿಯೋಸ್ ನೋಡಬಹುದು. ಆ್ಯಂಡ್ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು ಹೇಳಬೇಕಾಗತ್ತೆ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ ನೋಡೋಣ ಈ ಒಂದು ವಿಡಿಯೋ ಯಾರಿಗೆಲ್ಲ ರೀಚ್ ಆಗುತ್ತೆ, ಅವರಿಗೆ ಯಾವ ಒಂದು ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಸಿಗುತ್ತೆ ಅಂತ ನೋಡೋಣ. ಸೊ ಯೂನಿವರ್ಸ್, ಇವರು ಥಿಂಕ್ ಮಾಡ್ತಾ ಇರುವಂಥ ವ್ಯಕ್ತಿಯ ಮನದಲ್ಲಿ ಏನಿದೆ, ಅಥವಾ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವರು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ. ಸೊ ಲೆಟ್ಸ್ ಸಿ, ಪ್ಲೀಸ್ ಗಿವ್ ಮಿ ಕಾರ್ಡ್ಸ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ಸೊ ಏಸ್ ಆಫ್ ಕಪ್ಸ್ ಬಂದಿದೆ. ದಟ್ಸ್ ವೈ ಐ ಲವ್ ಯೂನಿವರ್ಸ್. ಅವ್ರಿಗೆ ಸ್ವಲ್ಪ ಪ್ರೀತಿಯಿಂದ ಏನಾದರೂ ಕೇಳಿಬಿಟ್ರು ಪಾಸಿಟಿವ್ ಆಗಿ ಕೊಟ್ಬಿಡ್ತಾರೆ. ಓಕೆ, ಆ್ಯಂಡ್ ಕೆಲವರು ಅನ್ಕೋಬೋದು ಇನ್ನು ಯೂನಿವರ್ಸ್ ಅಂತೆಲ್ಲ ಹೇಳ್ತಾರೆ ಅಂತ. ಲೈಕ್ ಅದೇ ರೀತಿ ಒಂದು ಫ್ರೆಂಡ್ ಥರ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಹೋಗ್ತಾ ಹೋಗ್ತಾ ಲಾ ಆಫ್ ಅಟ್ರಾಕ್ಷನ್ ಕಲಿಯೋರಿಗೆ ಇಟ್ ಬಿಕಮ್ಸ್ ಈಸಿ. ಸೊ ಕಾರ್ಡ್ಸ್ ಶಫಲ್ ಆಗ್ತಾ ಇಲ್ಲ. ಸೊ ನಿಮ್ಮ ಎನರ್ಜಿ ಸ್ವಲ್ಪ ಲೋ ಇರಬಹುದು. ಇನ್ ಕೇಸ್ ಯಾರಾದರೂ ಲಾ ಆಫ್ ಅಟ್ರಾಕ್ಷನ್ ಅಥವಾ ರಿಚುವಲ್ಸ್ ನಂಬೋರಿದ್ರೆ ಸ್ವಲ್ಪ ಸಾಲ್ಟ್ ವಾಟರಲ್ಲಿ ನೀವು ನಿಮ್ಮನ್ನು ಕ್ಲಿನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, 3 ಕಾರ್ಡ್ಸ್. ಸೊ ಕಾರ್ಡ್ಸ್ ಬೇಗ ಶಫಲ್ ಆಗಿ. ಓಕೆ, ಸೊ ನೋಡೋಣ. ಸೊ ಫಸ್ಟ್ ಕಾರ್ಡೇನೆ ಇಲ್ಲಿ ನಿಮಗೆ ಏಸ್ ಆಫ್ ಕಪ್ಸ್ ಬಂದಿದ್ದು, ಆ್ಯಂಡ್ 6 ಆಫ್ ವ್ಯಾಂಡ್ಸ್, ಆ್ಯಂಡ್ ದ ಎಂಪರರ್, ಕ್ವೀನ್ ಆಫ್ ಪೆಂಟಕಲ್ಸ್, ದ ಹರ್ಮಿಟ್ ಕಾರ್ಡ್ ಬಂದಿದೆ, ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಕರೆಂಟ್ಲಿ ಎಸ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಎಸ್ ಅಂತ ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ
ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಬಟ್ ಇಲ್ಲಿ ಒಂದು ಈಗೋ ಇಶ್ಯೂಸ್ ಅಂತ ಹೇಳಬಹುದು, ಒಂದು ಡಾಮಿನೇಟಿಂಗ್ ಇಶ್ಯೂಸ್ ಇಲ್ಲಿ ಬರ್ತಾ ಇದೆ. ಸೊ ಅವರಿಗೆ ನಿಮ್ಮ ಮೇಲೆ ಮಾತಾಡಿಸ್ಬೇಕು ಅಥವಾ ನಿಮಗೆ ಹೇಗಿದ್ದೀರಾ ಅಂತ ಕೇಳಬೇಕು ಅಂತ ಅಂದ್ರೂ ಕೆಲವೊಂದು ಪಾಸ್ಟಲ್ಲಿ ನಡೆದಿರೋವಂಥ ವಿಚಾರಗಳು ಇವ್ರಿಗೆ ನೆನಪಾಗ್ತಾ ಇಲ್ಲಿ ನಿಮ್ಮ ಕಡೆಗೆ ಯಾವುದೇ ಒಂದು ಆ್ಯಕ್ಷನ್ನ ತೊಗೊಳಕ್ಕೆ ಅವರು ರೆಡಿ ಆಗ್ತಾ ಇಲ್ಲ. ಬಿಕಾಸ್ ಆ ಪರ್ಸನ್ ನೇಚರೇ ಆಗಿರಬಹುದು. ಆ್ಯಂಡ್ ಈ ವ್ಯಕ್ತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಗಿಂತ ತುಂಬ ದೊಡ್ಡವ್ರು ಇರಬಹುದು ಇವರು. ಕೆಲವೊಬ್ಬರಿಗೆ 1 ಇಯರ್ ಗ್ಯಾಪ್ ಇರ್ಬೋದು, ಅಥವಾ ಇನ್ನು ಕೆಲವೊಬ್ಬರಿಗೆ 5 to 6 years, 8 years ಈ ಥರ ನಿಮಗೂ ಅವ್ರಿಗೂ ಈ ಒಂದು ಇಷ್ಟು ವರ್ಷಗಳ ಒಳಗೆ ಗ್ಯಾಪ್ ಇರಬಹುದು. ಆ್ಯಂಡ್ ಮೇಜರ್ಲಿ ಬಂದು 3 years ಅಂತ ಹೇಳ್ತೀನಿ, 3 to 4 years. ಓಕೆನಾ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಸೊ ಇವ್ರಿಗೆ ಹೇಗೆ ಅಂತ ಅಂದರೆ ಲೈಕ್ ಎಲ್ಲವೂ ಸಹ ಒಂದು ನೀಟಾಗಿರಬೇಕು, ಒಂದು ಅಚ್ಚುಕಟ್ಟಾಗಿ ಇರಬೇಕು ಅಂತ ಹೇಳ್ತಾರಲ್ವ. ಸೊ ಆ ಥರ ಬಯಸುವಂಥ ವ್ಯಕ್ತಿ. ಆ್ಯಂಡ್ ರಿಚ್ ಅಂತ ಹೇಳಬಹುದು. ಇಫ್ ದೇ ಆರ್ ಸ್ಟ್ರಗಲಿಂಗ್ ನಾವು ಇವಾಗೇನಾದರೂ ಅವ್ರು ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅವರು ಅವ್ರ ಫೈನಾನ್ಷಿಯಲ್ ಗೋಲ್ಸ್ನ ಅಚೀವ್ ಮಾಡೇ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸೊ ನಿಮಗೂ ಸಹ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಬಟ್ ನಿಮಗೆ ಹೇಗಿದೆ ಅಂತಂದರೆ ನಿಮಗೆ ಯಾವಾಗ ಯಾವ ಒಂದು ವಿಚಾರಕ್ಕೆ ಹಣ ಬೇಕಾಗಿರುತ್ತೆ ಆ ಒಂದು ವಿಚಾರಕ್ಕೆ ಇಲ್ಲಿ ನಿಮಗೆ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಬಟ್ ನಿಮಗೆ ಯಾವುದೇ ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಬರ್ತಾಯಿದೆ. ಆ್ಯಂಡ್ ನಿಮ್ಮ ವ್ಯಕ್ತಿ ಹೇಗೆ ಅಂತಂದರೆ ನಿಮ್ಮ ಒಂದು ಪೊಸಿಷನಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ. ಸೊ ಅವ್ರದ್ದು ಏನಿದೆ ಅವರು ಹೇಳಿಬಿಡ್ತಾರೆ. ಬಟ್ ನಿಮ್ಮ ಬಗ್ಗೆ ಅವರು ಅಥವಾ ನಿಮ್ಮ ಸಿಚುವೇಶನ್ ಏನಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಕಡಿಮೆ ಅಂತ ಇಲ್ಲಿ ಹೇಳಬಹುದು. ಬಟ್ ದ ವೆರಿ ಫಸ್ಟ್ ಕಾರ್ಡೇನೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ 1 ಇಯರಲ್ಲಿ ನೀವು 1 ಮಂತಲ್ಲಿ ನೀವು ತುಂಬ ಚೇಂಜಸನ್ನು ನೋಡ್ತೀರಾ. ಆ್ಯಂಡ್ ಇದು ಒಂದು ಪ್ಯೂರಿಟಿ ಅಂತ ಹೇಳಬಹುದು. ಇಲ್ಲಿ ಒಂದು ಏನೇ ಈಗೋ ಇಶ್ಯೂಸ್ ಇದ್ದರೂ ಅಥವಾ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೂ ಸಹ ಇಬ್ಬರು ಮನಸ್ಸಲ್ಲಿ ಅದೇ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ನಿಮ್ಮ ಮನಸ್ಸಲ್ಲಿ ಇನ್ನೂ ಹಾಗೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರ ಮನಸ್ಸಲ್ಲೂ ಸಹ ನಿಮ್ಮ ಮೇಲೆ ಪ್ರೀತಿ ಹಾಗೇ ಇದೆ. ಸೊ ಡೆಫಿನೆಟ್ಲಿ ವಿತಿನ್ 1 ಮಂತ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಬಟ್ ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಒನ್ಸ್ ಅಗೇನ್ ಬರೋದು ಹೇಗೆ ಅಂತ ಅಂದರೆ ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಆನ್ ಆ್ಯಂಡ್ ಆಫ್ ಸಹ ಆಗ್ತಾ ಇರಬಹುದು. ಒಂದ್ಸಲ ನೀವು ಅಂದ್ಕೊಳ್ತೀರಾ ಈ ವ್ಯಕ್ತಿ ಇನ್ನು ಬರೋದಿಲ್ಲ ಅಂತ, ಬಟ್ ಅಲ್ಲಿ ಮತ್ತೆ ಅವರು ವಾಪಸ್ ಬಂದಿರ್ತಾರೆ ಅಥವಾ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ನಿಮ್ಮನ್ನ ಹೇಗಿದ್ದೀರಾ ಅಂತ ಕೇಳಬೇಕು ಅನ್ನಿಸ್ತು ಅಂತ ಹೇಳ್ತಾರೆ. ಲೈಕ್ ಈ ಥರ ಒಂದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರಬಹುದು. ಸೊ ಅದರಿಂದ ನಿಮಗೆ ಯಾವುದೇ ಕ್ಲಾರಿಟಿ ಸಿಗ್ತಾಯಿಲ್ಲ. ಇವರು ನನ್ನ ಲೈಫಲ್ಲಿ ಕಂಪ್ಲೀಟಾಗಿ ಇರ್ತಾರಾ ಅಥವಾ ಇವರು ಮತ್ತೆ ಮತ್ತೆ ಹೋಗ್ತಾ ಇರ್ತಾರಾ. ಸೊ ಇದೇ ಥರ ನಿಮಗೆ ಒಂದು ಕನ್ಫ್ಯೂಷನ್ಸ್ ಬರ್ತಾ ಇರ್ಬೋದು. ದಟ್ ಈಸ್ ಟ್ರೂ. ಯಾಕೆ ಅಂತ ಅಂದರೆ ಇಲ್ಲಿ ಈಗೋ ಇಶ್ಯೂಸ್ ಇರೋದ್ರಿಂದ ಅವರು ಹೇಳ್ದಾಗೆ ನಡೀಲಿಲ್ಲ ಅಂತ ಅಂದರೆ ಅಥವಾ ಈ ವ್ಯಕ್ತಿಗೆ ತುಂಬ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀನಿ. ಲೈಕ್ ಒಂದ್ಸಲ ಅವ್ರಿಗೆ ಅನಿಸುತ್ತೆ ನಿಮ್ಮ ಜೊತೆ ಇದ್ದರೆ ಖುಷಿಯಾಗಿರ್ತಾರೆ ಅಂತ. ಸೊ ಸಮ್ಟೈಮ್ಸ್ ಇವ್ರಿಗೆ ಬೇರೆಯವ್ರ ಜೊತೆ ಮಾತಾಡಿದ್ರೆ ಅಥವಾ ಬೇರೆಯವ್ರು ಏನಾದರೂ ಹೇಳಿಬಿಟ್ರೆ ತುಂಬ ಬೇಗ ಅದನ್ನು ತಗೊಳ್ತಾರೆ ಅಂತ ಹೇಳಬಹುದು. ಇನ್ ಕೇಸ್ ಸಮ್ ಪೀಪಲ್ ಹೇಳಿದ್ರೆ ಅವ್ರಿಗಿಂತ ಬೆಟರ್ ಸಿಗ್ತಾರೆ ಅಂತ. ಸೊ ಅಲ್ಲಿ ಮತ್ತೆ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾರೆ, ಮೈಂಡನ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಈ ಥರ ಒಂದು ವ್ಯಕ್ತಿಯವರಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಕನ್ಸಿಸ್ಟೆನ್ಸಿನ ನೀವು ಅಷ್ಟಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆನ್ ಆ್ಯಂಡ್ ಆಫ್ ಅಂತೂ ಆಗ್ತಾ ಇರುತ್ತೆ. ಬಟ್ ಕರೆಂಟ್ಲಿ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ವಿತಿನ್ 1 ಮಂತ್ ಅವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಅನ್ನೋದು ಸಿಗುತ್ತೆ. ಸೊ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿತ್ತು. ಐ ಹೋಪ್ ಇದು
ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಆಗಿರಲಿ, ಬ್ರೇಸ್ಲೆಟ್ಸ್ ತೊಗೊಳ್ಬೇಕು ಅನ್ನೋದು ಆಗಿರಲಿ, ಏನಾದರೂ ಇದ್ದರೆ ವಾಟ್ಸಪ್ ಮಾಡಬಹುದು. ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಆಲ್ಸೋ ವಾಟ್ಸಪ್ ಚಾನಲ್ ಸಹ ಅವೈಲಬಲ್ ಇದೆ. ಸೊ ಅದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು.